ನಮಸ್ಕಾರ. ಇವತ್ತು ತಿರುಮೂಲರವರ ಒಂದು ಪದ್ಯದಲ್ಲಿ ಶಾಶ್ವತ ಯಾವುದು ಅಶಾಶ್ವತ ಯಾವುದು ಅನ್ನೋದು ತೋರಿಸ್ಕೊಡ್ತಾರೆ. ತನ್ನದು ಛಾಯೆ ತನக்கு உதவாதது கண்டு என்னது மாடென்று இருப்பர்கள் ஏழைகள். உன்னுயிர் போம் உடல் ஒக்க பிறந்தது ಕನ್ನದು ಕಾಣೊಳಿ ಕಂಡುಕೊಳ್ಳಿದೆ. ಇದರ ಕನ್ನಡ ಅನುವಾದ ಈ ಥರ ಇದೆ. ತನ್ನದು ಛಾಯೆ ತನಗೆ ನೆರವಾಗದ ಕಂಡು ಎನ್ನದು ಸಂಪತ್ತು ಎನ್ನುವರು ಬಡವರು. ಮಣ್ಣಿಗೆ ಅರ್ಪಣೆ ಆಗುವುದು ಈ ದೇಹ, ಕಣ್ಣೆದಿರಿನ ಸತ್ಯ ಅರಿತು ಬಿಡು ಮೋಹ. ತನ್ನದು ಛಾಯೆ ತನಗೆ ನೆರವಾಗದ ಕಂಡರು. ಒಬ್ಬ ಬಿಸಿಲಿನಲ್ಲಿ ಹೋಗ್ತಾ ಇದ್ದಾನೆ. ಮುಖಕ್ಕೆ ಬಿಸಿಲು ಬಡಿತಾ ಇದೆ. ಸ್ವಲ್ಪ ದೂರ ನಡೆದ ಮೇಲೆ ಎಲ್ಲಾದರೂ ನೆರಳು ಸಿಗುತ್ತಾ ಅಂತ ನೋಡ್ತಾನೆ. ಎಲ್ಲಿನೂ ನೆರಳಿಲ್ಲ. ತಿರುಗಿ ನೋಡ್ತಾನೆ. ಇವನ ದೇಹದ ನೆರಳು ಭೂಮಿಯಲ್ಲಿ ಕಾಣ್ತದೆ. ಈ ನೆರಳಲ್ಲಿ ನಿಂತ್ಕೊಳ್ಳೋಣ ಅಂತ ಹೇಳಿ ಒಂದು ಹೆಜ್ಜೆ ಮುಂದಿಡ್ತಾನೆ. ಅವನ ನೆರಳು ಮುಂದೆ ಹೋಗುತ್ತೆ. ಇನ್ನೊಂದು ಹೆಜ್ಜೆ ಇಡ್ತಾನೆ. ಇನ್ನೊಂದು ಹೆಜ್ಜೆ ಮುಂದೆ ಹೋಗುತ್ತೆ. ತಿರುಗಿಕೊಂಡು ಮುಂದೆ ಹೋದರೆ ನೆರಳು ಅವನ ಹಿಂದೆನೇ ಬರುತ್ತೆ. ಈ ನೆರಳಿಂದ ಇವನಿಗೆ ಯಾವ ಒಂದು ವಿಶ್ರಾಮ ಸಿಗೋದಿಲ್ಲ. ನೆರಳು ಇವನ ಜೊತೆನೇ ಇರುತ್ತೆ. ಇವನದೇ ನೆರಳು ಇವನ್ನ ಹಿಂಬಾಲಿಸ್ತದೆ, ಆದರೆ ಬೆಂಬಲಿಸುವುದಿಲ್ಲ. ಈ ನೆರಳು ಇವನಿಗೆ ಸಹಾಯ ಮಾಡಲ್ಲ, ಆಶ್ರಯ ಕೊಡಲ್ಲ, ರಕ್ಷಣೆ ನೀಡಲ್ಲ. ಈ ಥರ ಇರುವಾಗ ಇದು ತನ್ನದು ಅನ್ನೋ ಒಂದು ಭಾವನೆ ಮಾತ್ರ ಇವನಿಗೆ ಬಿಡುತ್ತೆ. ಇವನಿಗೆ ಚೆನ್ನಾಗಿ ಗೊತ್ತಿದ್ದರೂ ಕೂಡ ಈ ನೆರಳಿನಿಂದ ತನಗೆ ಯಾವ ಒಂದು ಪ್ರಯೋಜನ ಇಲ್ಲ ಅಂತ ಗೊತ್ತಿದ್ದರೂ ಕೂಡ ಇದು ತನ್ನ ನೆರಳು ಅನ್ನುವ ಭಾವನೆ ಹೋಗಲ್ಲ. ಅದೇ ಥರ ಎನ್ನದು ಸಂಪತ್ತು ಎನ್ನುವರು ಬಡವರು. ಎನ್ನದು ಅಂದರೆ ಅಹಂಕಾರ ಮಮಕಾರ ಭಾವನೆ. ಈ ಸಂಪತ್ತು ಯಾವುದು? ಈ ಸಂಪತ್ತು ಧನ, ಆಸ್ತಿ, ಪದವಿ, ಕೀರ್ತಿ, ನೆಂಟರು, ಸ್ನೇಹಿತರು, ಇದೆಲ್ಲ ತನ್ನದು ಅಂತ ಅಂದ್ಕೊಂಡಿದ್ದಾನೆ. ಅವನಿಗೆ ಗೊತ್ತಿಲ್ಲ ಇವೆಲ್ಲ ಕ್ಷಣಿಕ ಕಾಲದ್ದು ಅನ್ನೋದು. ಅದರ ಜೊತೆಗೆ ಇದು ಯಾವುದು ತನ್ನದು ಸ್ವಂತವಲ್ಲ ಅನ್ನೋದು ಕೂಡ ಇವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಬಡವರು, ಅಜ್ಞಾನಿಗಳು. ಈಶೋಪನಿಷತ್ತು ಹೇಳ್ತದೆ, ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತತ್ಯೇನ ಭುಂಜೀತ ಮಾಗೃದಃ ಕಸ್ಯ ಸಿದ್ಧನಂ. ಈ ಪ್ರಪಂಚದಲ್ಲಿ ಕಾಣುವಂಥ ಎಲ್ಲ ಚೇತನ ಅಚೇತನ ವಸ್ತುಗಳು, ಜಡ ವಸ್ತುಗಳು ಎಲ್ಲವೂ ಶಿವನದು. ಅವನಿಂದನೇ ಆವರಿಸಲ್ಪಟ್ಟಿದೆ. ಇದರಲ್ಲಿ ನಮ್ಮ ಕರ್ಮಕ್ಕನುಸಾರ ನಮಗೆ ಅಂತ ಹೇಳಿ ಒಂದು ಪಾಲು ಕೊಟ್ಟಿರ್ತಾನೆ. ಆ ಪಾಲನ್ನು ಮಾತ್ರ ನಾವು ಸ್ವೀಕರಿಸಬೇಕು. ಅದರಿಂದ ನಮ್ಮನ್ನು ಪೋಷಿಸ್ಕೊಳ್ಬೇಕು, ಅದನ್ನು ಅನುಭವಿಸಬೇಕು. ಇನ್ನೊಬ್ಬರ ಪಾಲಿಗೆ ಆಸೆ ಪಡಬಾರದು. ಈ ಒಂದು ವಸ್ತುಗಳಾದರೂ ಯಾವ ಥರ ಇದೆ? ಅವು ಲೌಕಿಕ ವಸ್ತುಗಳು, ಭೋಗಗಳನ್ನು ಅನುಭವಿಸೋಕ್ಕೋಸ್ಕರ ಇರುವಂಥದ್ದು. ಅದೇ ಸಮಯದಲ್ಲಿ ಅವು
ತಾತ್ಕಾಲಿಕ ವಸ್ತುಗಳು, ಇವತ್ತಿದ್ದರೆ ನಾಳೆ ಇರುವುದಿಲ್ಲ. ಅಂಥದ್ರಲ್ಲಿ ಮನಸ್ಸನ್ನು ಕೊಡಬೇಡಿ ಅಂತ ಹೇಳ್ತಾರೆ. ಮೊದಲ 2 ಸಾಲಿನಲ್ಲಿ ದೇಹದ ನೆರಳು ಬಗ್ಗೆ ಹೇಳಿದವರು, ಮುಂದೆ 2 ಸಾಲಿನಲ್ಲಿ ದೇಹದ ಬಗ್ಗೆ ಹೇಳ್ತಾರೆ. ಈ ಭೋಗಗಳನ್ನು ಯಾರು ಅನುಭವಿಸ್ತಾರೆ? ಮನುಷ್ಯರು ಅನುಭವಿಸ್ತಾರೆ, ಜೀವಗಳು ಅನುಭವಿಸ್ತವೆ. ಯಾವುದ್ರ ಮುಖಾಂತರ ಅನುಭವಿಸ್ತವೆ? ದೇಹದ ಮುಖಾಂತರ. ದೇಹದೊಳಗಿರುವ ಅಂತಃಕರಣ ಮತ್ತು ಪಂಚೇಂದ್ರಿಯಗಳ ಮೂಲಕ ಅನುಭವಿಸ್ತಾರೆ. ಇವೇ ಅಶ್ವಾಶ್ವತ ವಸ್ತುಗಳು. ಆದಮೇಲೆ ಇದನ್ನು ಅನುಭವಿಸುವಂಥ ದೇಹ ಕೂಡ ಅನಿತ್ಯ, ತಾತ್ಕಾಲಿಕ. ಅದನ್ನೇ ಅವ್ರು ಹೇಳ್ತಾರೆ, ಮಣ್ಣಿಗೆ ಅರ್ಪಣೆ ಆಗುವುದು ಈ ದೇಹ. ಒಂದಿನ ಜನನ ಅಂತ ಆದಮೇಲೆ ಮರಣ ಆಗಲೇಬೇಕು. ಈ ದೇಹನೇ ಶಾಶ್ವತವಾಗಿ ನಮ್ಮ ಜೊತೆ ಇರಲ್ಲ ಅಂತ ಗೊತ್ತಿದ್ದನು ಕೂಡ ಅದಕ್ಕೆ ಪೋಷಣೆ ಮಾಡ್ತೀವಿ, ಮರ್ಯಾದೆ ಮಾಡ್ತೀವಿ, ಅಲಂಕಾರ ಮಾಡ್ತೀವಿ, ಇಷ್ಟೆಲ್ಲ ಮಾಡ್ತೀವಿ. ಈ ಒಂದು ಮೋಹವನ್ನು ಬಿಡುವಂತೆ. ಕಣ್ಣೆದುರಿನ ಸತ್ಯ ಅರಿ ಕಣ್ಣೆದುರುಗಡೆ ಗೋಚರ ಆಗ್ತಾ ಇದೆ. ದಿನನಿತ್ಯ ಹುಟ್ಟುತ್ತಾರೆ ಜನ, ಸಾಯ್ತಾರೆ ಜನ ಅಂತ ಗೊತ್ತಿದ್ರೂ ಕೂಡ ಈ ದೇಹ ಶಾಶ್ವತ ಅಂತ ನಾವು ತಿಳ್ಕೊಂಡಿದ್ದೀವಲ್ಲ, ಆ ಒಂದು ದೇಹ ಮೇಲಿರುವಂಥ ಅಭಿಮಾನವನ್ನು ಬಿಡು ಅಂತ ಹೇಳ್ತಾರೆ. ಸತ್ಯವನ್ನು ಅರಿ ಅಂತ ಹೇಳ್ತಾರೆ. ಮತ್ತು ಏನು ಮಾಡಬೇಕು? ಶಾಶ್ವತ ವಸ್ತು ಯಾವುದು? ಪರಮನ ಚರಣವೇ ಶಾಶ್ವತ ವಸ್ತು. ಅಲ್ಲೇ ನಮಗೆ ನಿರಂತರ ಆನಂದ ಸಿಗುವಂಥದ್ದು. ಇದರಲ್ಲಿ ಇನ್ನೊಂದು ನೀವು ಗಮನಿಸಬೇಕು. ಮೊದಲನೇ ಸಾಲಿನಲ್ಲಿ ತನ್ನದು ಛಾಯೆ ತನಗೆ ನೆರವಾಗದು ಕಂಡರು. ಬಹಳ ಚೆನ್ನಾಗಿ ಹೇಳಿದ್ದಾರೆ. ತನಗೆ ಅಂದರೆ ತನಗೆ ಮಾತ್ರ ಅದು ಉಪಯೋಗ ಇಲ್ಲ, ಇನ್ನೊಬ್ಬರಿಗೆ ಉಪಯೋಗ ಆಗುತ್ತೆ. ಒಬ್ಬ ವ್ಯಕ್ತಿಯ ನೆರಳು ಒಂದು ಸಣ್ಣ ಪ್ರಾಣಿಗೆ ಬಹಳ ಅನುಕೂಲ ಆಗುತ್ತೆ. ಇದರ ಒಂದು ಸಂದೇಶ ಏನಪ್ಪ ಅಂದರೆ, ನಮ್ಮದು ಅಂತ ಹೇಳಿ ನಾವು ಏನು ಪಡ್ಕೊಂಡ್ಬಂದಿದ್ದೀವೋ ಅದನ್ನು ಇನ್ನೊಬ್ಬರ ಹಿತಕ್ಕಾಗಿ ಬಳಸಬೇಕು. ತನ್ನದು ಅಂತ ಹೇಳಿ ತನಗೆ ಇಟ್ಟುಕೊಳ್ಬಾರ್ದು ಅನ್ನೋ ಒಂದು ತ್ಯಾಗ ಬುದ್ಧಿ ಬರಬೇಕು ಅನ್ನೋ ಒಂದು ಸಂದೇಶವನ್ನು ಇದರಲ್ಲಿ ಹೇಳಿದ್ದಾರೆ. ಅದರಿಂದಾಗಿ ನಾವು ಕೂಡ ಈ ತಿರುಮೂಲರವರ ಈ ಪದ್ಯದ ಮುಖಾಂತರ ಜೀವನದಲ್ಲಿ ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನುವ ವಿವೇಕವನ್ನು ಪಡೆದು ಅದರಂತೆ ನಾವು ನಡ್ಕೋಬೇಕು. ಯಾವುದನ್ನು ಬೇಡಬೇಕು ಅದನ್ನೇ ಬೇಡ್ಕೋಬೇಕು. ನಮಸ್ಕಾರ.